ಆ ಎಲೆಕ್ಷನ್ ನಾಗೆ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಕಡೆ ಸಪೋರ್ಟ್ ಮಾಡ್ಬೇಕು ಅಂತ ಇವರು ಸತ್ಯಕ್ಕೆ ಶಿಕ್ಷೆ ಕೊಡ್ತೀನಿ, ಅವ್ರಿಗೆ ಸಪೋರ್ಟ್ ಮಾಡಬೇಡಿ, ಜನ ತೀರ್ಮಾನ ನೋಡಿ ಒಂದು ವ್ಯಕ್ತಿ ಅಂತ ವ್ಯಕ್ತಿನೇ ನಾವು ಅವರು ನಮ್ಮ ಸಮಾಜದಲ್ಲಿ ಏನ್ ಮುಂದೆ ಭಯ ಆತ್ಮೀಯ ಬಂಧುಗಳೇ, ಏನು ಕರ್ನಾಟಕ ಸರ್ಕಾರದಲ್ಲಿ ಇತ್ತೀಚೆಗೆ ಆಗಿರೋದು ನಮ್ಗೆ ಇಡೀ ರಾಜ್ಯ ವ್ಯಾಪಿ ನಮ್ಗೆಲ್ಲರಿಗೂ ಗೊತ್ತಿರುವಂಥ ಸತ್ಯ. ಏನು ಸಹಕಾರಿ ಸಚಿವರಾಗಿರುವಂಥ ನಮ್ಮ ರಾಜ್ಯದ ನಾಯಕರಾಗಿರುವಂಥ KN ರಾಜಣ್ಣನವರನ್ನ ಏಕಾಏಕಿ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ವಜಾಗೊಳಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯವ್ಯಾಪಿ ಇವತ್ತು ದೊಡ್ಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಆದರೂ ಹೈಕಮಾಂಡ್ ಇಲ್ಲಿವರೆಗೂ ಯಾವುದೇ ನಿರ್ಧಾರ ಮತ್ತು ಇಲ್ಲಿವರೆಗೂ ಯಾವುದೇ ಸುಳುವನ್ನ ನೀಡ್ತಾ ಇಲ್ಲ. ಅದನ್ನು ಮನಗೊಂಡಂಥ ನಮ್ಮ ವಾಲ್ಮೀಕಿ ಸಮಾಜ ಮತ್ತು ದಲಿತ ಸಮಾಜಗಳು ಎರಡೂ ಸೇರಿ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಏನು ರಾಜ್ಯವ್ಯಾಪಿ ಇರುವಂಥ ಯಾವ್ಯಾವ ಪದಾಧಿಕಾರಿಗಳಿದ್ದಾರೆ ಅವರೆಲ್ಲರೂ ಸ್ವಯಂ ಘೋಷಣೆಯಿಂದ ಅವರೇನೇ ರಾಜೀನಾಮೆಗಳನ್ನ ಕೊಡೋ ಈಗ ಪರ್ವ ಪ್ರಾರಂಭ ಆಗಿದೆ. ಈಗಾಗಲೇ ಮಧುಗಿರಿ, ತುಮಕೂರು ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಮತ್ತು ರಾಜಕೀಯವಾಗಿ ಜನಪ್ರತಿನಿಧಿಗಳ ಆಯ್ಕೆ ಆಗಿರುವಂಥವ್ರು ಕೆಲವರೆಲ್ಲ ಈಗ ರಾಜಕೀಯ ಪರ್ವ ಪ್ರಾರಂಭ ಆಗಿದೆ. ರಾಜಣ್ಣ ಕೇವಲ ತುಮಕೂರು ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ, ಅವರು ರಾಜ್ಯದ ದೊಡ್ಡ ನಾಯಕರು. ಅವರ ಏನು ಮಾತಿಗೆ ಮಾನ್ಯತೆಯನ್ನು ಕೊಡದೆ ಸರ್ಕಾರ ಇವತ್ತು ಕಿವುಡು ಜಾಣತನವನ್ನು ತೋರಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ನಮ್ಮ ಸಮಾಜದ ಬಗ್ಗೆ ನಾವೆಲ್ಲ ನೋಡಿದ್ದೀವಿ. ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಅಲಗಲಿಯ ಬೇಡರ ದಂಗೆಯನ್ನು ಇಡೀ ರಾಜ್ಯ ನೋಡಿದೆ. ಹಾಗಾಗಿ ಈಗ ಎರಡನೇ ಅಲಗಲಿಯ ಏನು ಬೇಡರ ದಂಗೆ ಪ್ರಾರಂಭ ಆದರೆ ಮತ್ತು ಈ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರು ಬೇರೆ ಬೇರೆ ಹುನ್ನಾರಗಳಿಗೋಸ್ಕರ ನಮ್ಮ ರಾಜ್ಯ ನಾಯಕರನ್ನ ಬೇರೆ ಏನು ಸರ್ಕಾರದಲ್ಲಿ ಬೇರೆ ಬೇರೆ ಮಂತ್ರಿಗಳನ್ನ ವಜಾ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಆಗ ಸಮಾಜ ಮೌನವಾಗಿತ್ತು. ಆದರೆ ಈಗ ನಮಗೆ ಎಚ್ಚೆತ್ಕೊಂತ ಇದ್ರೆ ಇದೇ ರೀತಿ ಮುಂದುವರೆದ್ರೆ ನಾಳೆ ನಮ್ಮ ಸಮಾಜಕ್ಕೆ ಕಂಟಕ ತಪ್ಪಿದ್ದಲ್ಲ ಅಂತೇಳಿ. ಯಾಕಂದರೆ ನಾವೆಲ್ಲ ಈ ರಾಜ್ಯವನ್ನು ಆಳಿರುವಂಥ ದೊಡ್ಡ ರಾಜ ಮನೆತನದವರು ನಾವೆಲ್ಲ. ಆಳಬಲ್ಲೆವು, ಬಾಳಬಲ್ಲೆವು, ಸೋಲನೆಂದಿಗೂ ಒಲ್ಲೆವು ಎನ್ನುವ ನಾಲ್ನುಡಿಗೆ ನಾವೆಲ್ಲರೂ ಬದ್ಧರಾಗಿರೋರು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಶಕ್ತಿನ ಪ್ರದರ್ಶನ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಗುರಿ. ಆದರೆ ಮುಂದೆ ಬರೋ ದಿನಗಳಲ್ಲಿ ಬೇಡರ ಎರಡನೇ ದಂಗೆಯನ್ನು ನೀವು ನೋಡಬೇಕಾಗುತ್ತೆ. ಈ ತಕ್ಷಣ ಇನ್ನು ಕೆಲವೇ ದಿನಗಳಲ್ಲಿ, ಇನ್ನೊಂದು 4-5 ದಿನಗಳಲ್ಲಿ ಹೈಕಮಾಂಡ್ ಏನಾದರೂ ತೀರ್ಮಾನ ತಗೊಂಬಿಲ್ಲ ಅಂದರೆ SC ST ಸಮುದಾಯ ರಾಜ್ಯವ್ಯಾಪಿ ಒಂದು ದೊಡ್ಡ ತೀರ್ಮಾನವನ್ನು ತಗೊಂಬುತ್ತೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಮುಂದೆ ಅದರ ಬೆಲೆಯನ್ನು ತೆರಬೇಕಾಗುತ್ತೆ. ಕಳೆದ ಬಾರಿ BJP ಸರ್ಕಾರ ಇದ್ದಾಗ ಏನಾಯಿತು ಅದರ ಇತಿಹಾಸವನ್ನು ಇಡೀ ರಾಜ್ಯ ನೋಡಿದೆ. ಆದರೆ ಕಾಂಗ್ರೆಸ್ ಏನಾದರೂ ಎಚ್ಚರಿಕೆ ತಾಂಬಿಲ್ಲ ಅಂದರೆ ಹೈಕಮಾಂಡ್ ಕಾಂಗ್ರೆಸ್ಗೆ ಪಕ್ಷಕ್ಕೆ ಹೈಕಮಾಂಡ್ ಆದರೆ ನಾವು ಇಡೀ ರಾಜ್ಯದ ಮತದಾರರಿಗೆ ನಮ್ಮ ಸಮುದಾಯಕ್ಕೆ ರಾಜಣ್ಣವರ ಹೈಕಮಾಂಡ್. ಅವರು ಒಂದು ತೀರ್ಮಾನವನ್ನು ತಗೊಂಡು ಅವರು ಒಂದು ಮಾರ್ಗದರ್ಶನ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷ ಝೀರೋಗೆ ಬಂದು ನಿಲ್ಲುತ್ತೆ. ಹಾಗಾಗಿ ಯಾವುದೇ ಪಕ್ಷಕ್ಕೆ ನಮಗೆ ಪಕ್ಷ ಯಾವುದೇ ಕಾರಣಕ್ಕೂ ಶಾಶ್ವತ ಅಲ್ಲ, ವ್ಯಕ್ತಿ ಶಾಶ್ವತ. ಆ ವ್ಯಕ್ತಿ ಇದ್ದರೆ ಪಕ್ಷ ಕಟ್ಬೋದು, ಒಬ್ಬ ಮತದಾರರನ್ನ ತಯಾರು ಮಾಡ್ಬೋದು, ಒಬ್ಬ ಲೀಡ್ರನ್ನ ತಯಾರು ಮಾಡ್ಬೋದು. ನಮಗೆ ಲೀಡ್ರೇ ಇಲ್ಲ ಅಂದರೆ ಕ್ಯಾಪ್ಟನ್ನೇ ಇಲ್ಲ ಅಂತಂದರೆ ಟೀಮ್ ನಡೆಸೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಕ್ಯಾಪ್ಟನ್ KN ರಾಜಣ್ಣನವ್ರಿಗೆ ತಕ್ಷಣ ಮತ್ತೆ ಸಂಪುಟಕ್ಕೆ ಅವ್ರನ್ನೇ ತಗೋಬೇಕು. ಆಮೇಲೆ ಏನು ಇನ್ನೊಂದು ಖಾತೆ ನಮ್ಮದು ಪರಿಶಿಷ್ಟ ಪಂಗಡ ಖಾತೆ ಏನಿದೆ ಅದಕ್ಕೂ ಸಮೇತ ನಮ್ಮ ಸಮುದಾಯದ ಯಾವುದೇ ಒಬ್ಬ ಶಾಸಕನಿಗೆ ಸ್ಥಾನಮಾನವನ್ನು ಕೊಟ್ಟು ಖಾಲಿ ಇರುವಂಥ 2 ಮಂತ್ರಿ ಸ್ಥಾನ ನಮ್ಮ ಸಮುದಾಯಕ್ಕೆ ಕೊಡಬೇಕು. ಇಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಮತ್ತೆ ಬೇಡರ ದಂಗೆಯನ್ನು ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆಪಡ್ತೀನಿ. ಜೈ ಭೀಮ್, ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ. ಇಂದು ಶಿರಾ ತಾಲೂಕಿನ SC ST ಸಮುದಾಯಗಳು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು, ಇದಕ್ಕೆ ಕಾರಣ ನಮ್ಮ ಧೀಮಂತ ನಾಯಕ, ಬಡವರ ಬಂಧು, ದೀನದಲಿತರ ನಾಯಕ, ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರ ಸಚಿವರಾದಂಥ KN ರಾಜಣ್ಣರವ್ರನ್ನ ಏಕಾಏಕಿ ವಜಾಗೊಳಿಸಿದಂಥ ಈ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತ ಎರಡೂ ಸಮುದಾಯಗಳು ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ. ಈ ಹೈಕಮಾಂಡ್ನವರು ಏನಾದರೂ ತೀರ್ಮಾನ ಅಧಿವೇಶನ ಮುಗಿದ ತಕ್ಷಣ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ತೀರ್ಮಾನ ತೆಗೆದುಕೊಂಡು ಅವ್ರನ್ನ ಮತ್ತೆ ಈ ಸರ್ಕಾರಕ್ಕೆ ಸಚಿವರಾಗಿ ಮಾಡ್ಕೊಳ್ತಿದ್ರೆ, ನಾವು ಮೊನ್ನೆ ಹೋದ ಸಾಲಿನಲ್ಲಿ 23ರಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಮತ್ತೆ ಅಮಿತ್ ಶಾ ಅವರು ಬಂದಂಥ ಸಂದರ್ಭದಲ್ಲಿ ರಾಮ್ಲು ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಘೋಷಣೆಯನ್ನು ಕೊಟ್ಟಿದ್ರು. ಮತ್ತೆ ಬೊಮ್ಮಾಯಿಯವರು ಹೋದ ಕಡೆ ಎಲ್ಲ ಸಣ್ಣ ಪುಟ್ಟ ಜಾತಿಗಳನ್ನೆಲ್ಲ ST ಸೇರಿಸಿ ಅಂತ ಹೋದ ಕಡೆ ಎಲ್ಲ ಹೇಳಿದ್ರಿಂದ ಪರಿಣಾಮವಾಗಿ
23ರಲ್ಲಿ ಅವರಿಗೆ ಪರಿಣಾಮ 15 ಮೀಸಲು ಕ್ಷೇತ್ರದಲ್ಲಿ 14 ಕಾಂಗ್ರೆಸ್ ಗೆದ್ದಿದೆ, ಒಂದೇ ಒಂದು ಬಿಜೆಪಿ ಗೆದ್ದಿಲ್ಲ, ಒಂದರಲ್ಲಿ JDS ಗೆದ್ದಿದೆ. ಅದರಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಮತ್ತೆ ರಾಜಣ್ಣರ ಒಂದು ಇತಿಹಾಸ ಹೇಳ್ಬೇಕಂದ್ರೆ 2008ರಲ್ಲಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಡ್ತಿದ್ದಕ್ಕೆ JDS ಪಕ್ಷದಿಂದ ಬೆಳಗಾವಿ ಕ್ಷೇತ್ರದಲ್ಲಿ ನಿಂತಿದ್ರು. ಆಗ 11 ಕ್ಷೇತ್ರದಲ್ಲಿ 9 JDS ಗೆದ್ದಿದ್ವು. ಅದು ತುಮಕೂರು ಜಿಲ್ಲೆಗೆ ಕಾಂಗ್ರೆಸ್ ಶೂನ್ಯ ಆಗುತ್ತೆ, ರಾಜಣ್ಣರನ್ನ ಏನಾದ್ರು ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತೀರಿ ಅನ್ನುವಂಥ ಮಾತನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಎಲ್ಲ ಸಮಾಜದ ಪರವಾಗಿ. ಧನ್ಯವಾದಗಳು. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.